ಗಾಣಗಾಪುರ ಸಂಗಮದಲ್ಲಿ ಈಜಲು ಹೋದ 22 ವರ್ಷದ ಅಂಬಾದಾಸ್ ಮಹಾದೇವ್ ಕೊಕ್ಕಟೆ ಎಂಬ ನರ್ಸಿಂಗ್ ವಿದ್ಯಾರ್ಥಿ ನದಿಯಲ್ಲಿ ಈಜುವ ವೇಳೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ಘಟನೆ ಸಂಭವಿಸಿದೆ. ಘಟನೆಯ ನಂತರ ತಕ್ಷಣವೇ ಅಫ್ಜಲ್ಪುರ ಅಗ್ನಿಶಾಮಕ ದಳದ ಸಿಬ್ಬಂದಿ ವಿಶ್ವನಾಥ್ ಕಾಮರೆಡ್ಡಿ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆಯ PSI ವಿಶ್ವನಾಥ್ ಕಾಮರೆಡ್ಡಿ ಅವರು ಸ್ವತಃ ಸ್ಥಳದಲ್ಲಿದ್ದು ಶೋಧ ಕಾರ್ಯವನ್ನು ಮಾರ್ಗದರ್ಶಿಸಿದ್ದಾರೆ. ಬೆಳಗ್ಗೆ ತಹಸೀಲ್ದಾರ್ ಬೆಳಗ್ಗೆ 8 ಗಂಟೆಗೆ 8:15 ಅಫ್ಜಲ್ಪುರ ತಹಸೀಲ್ದಾರ್ ಅವರು ಕರೆ ಕೊಟ್ಟು ಈ ಥರ ಸಂಗಮದಲ್ಲಿ ಒಬ್ಬ ಹುಡುಗ 22 ವರ್ಷ ಬಿದ್ದಿದ್ದಾನಂತ ಕರೆ ಕೊಟ್ಟಿದ್ರು. ಇಮಿಡಿಯೇಟ್ ಆಗಿ ನಾವು ನಮ್ಮ ಸಿಬ್ಬಂದಿ ಮತ್ತು ಬೋರ್ಡ್ ಜೊತೆ ಬಂದು ಕಾರ್ಯಾಚರಣೆ ಪ್ರಾರಂಭಿಸಿದ್ದೀವಿ. 22 ವರ್ಷದ ಹುಡುಗ ಪೂಜೆ ಮಾಡಲು ಅಂದರೆ ದೇವಸ್ಥಾನದಲ್ಲಿ ಸ್ನಾನ ಮಾಡಲು ಹೋಗಿ ನದಿಯಲ್ಲಿ ಕಾಲ್ಜಾರಿ ಒಳಗಡೆ ಬಿದ್ದಿರ್ತಾನೆ. ಅವನಿಗೆ ಈಜು ಬರೋದಿಲ್ಲ. ನಾವು ಬಂದ ತಕ್ಷಣ ಕಾರ್ಯಾಚರಣೆ ಮಾಡಿ ಬೋಟು ಮತ್ತು ನಮ್ಮ ಮೊಬೈಲ್ ಮಷೀನ್ ಇರುತ್ತೆ, ಎಲ್ಲ ಸಿಬ್ಬಂದಿಗಳ ಜೊತೆ ಕಾರ್ಯಾಚರಣೆ ಮಾಡಿ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಆದರೂ ಇನ್ನೂ ಇಲ್ಲಿ ಗಂಟ ಹುಡುಗ ಸಿಕ್ಕಿಲ್ಲ. ಯಾಕಂದರೆ ನದಿಯಲ್ಲಿ ಬಟ್ಟೆ ಜಾಸ್ತಿ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟಿದ್ರು ಬಟ್ಟೆಗಳು ನಮಗೆ ಕಾರ್ಯಾಚರಣೆಗೆ ಅಡೆತಡೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಗಂಟ ಹುಡುಗ ಸಿಕ್ಕಿಲ್ಲ. ಆದರೂ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾವಾಗ ಅದೇ ಮುಂದೆ ಕಾರ್ಯಾಚರಣೆ ಮಾಡ್ತೀವಿ ನೋಡೋದು. ಮತ್ತೆ ಬೇರೆ ಏನಾದರೂ ಅವಶ್ಯಕತೆ ಇದ್ದರೆ NDRF SDRF ಏನಾದರೂ ನೋಡ್ತೀವಿ. ಸಿಕ್ಕಿಲ್ಲ ಅಂದರೆ ನನ್ನ ಹೆಸರು ವಿಶ್ವನಾಥ್ ಅಂತ, ಅಗ್ನಿಶಾಮಕ ಠಾಣಾಧಿಕಾರಿ ಅಫ್ಜಲ್ಪುರ್ ಮತ್ತು ಸಿಬ್ಬಂದಿಯವರು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದೀವಿ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆಯ PSI ವಿಶ್ವನಾಥ್ ಕಾಮರೆಡ್ಡಿ ಅವರು ಸ್ವತಃ ಸ್ಥಳದಲ್ಲಿದ್ದು ಶೋಧ ಕಾರ್ಯವನ್ನು ಮಾರ್ಗದರ್ಶಿಸಿದ್ದಾರೆ.